ಹಾಯ್ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತೊಂದು ಹೊಸ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಪ್ಪದ ಹೀರೆಕಾಯಿ ಅಂದರೆ ತುಪ್ರಿಕಾಯಿ ಅಂತ ಕೂಡ ಹೇಳ್ತಾರೆ. ಅದ್ರ ಬಜ್ಜಿ ರೆಸಿಪಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ರುಚಿಕರಾಗಿರುತ್ತೆ. ಸಾಯಂಕಾಲ ಟೀ ಜೊತೆಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ಅನ್ನೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ ನೋಡಿ. ಇಲ್ಲಿ ನಾನು ಒಂದು ತುಪ್ರಿಕಾಯಿ ತೊಗೊಂಡಿದ್ದೀನಿ. ಅಂದರೆ ಇದು ನಾನು ಒಂದು ತೊಗೊಂಡಿದ್ದೀನಿ ಸಾಕು. ಇದನ್ನು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿರುವಂಥ ತುಪ್ರಿಕಾಯಿಗೆ ಅಂದರೆ ತುಪ್ಪದ ಹೀರೆಕಾಯಿಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಇಲ್ಲಿ ಅಚ್ಚ ಖಾರದ ಪುಡಿ ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಅಂದರೆ ಈ ಥರ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಮುಂಚೆ ಸ್ವಲ್ಪ ಈ ಥರ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತೀನಿ ನೋಡಿ. ಇಲ್ಲಿ ಈಗ ಇನ್ನೊಂದು ಪಾತ್ರೆಗೆ ನಾನು ಕಡಲೆ ಹಿಟ್ಟು ಅಂದರೆ ಬಜ್ಜಿ ಮಾಡ್ತೀವಲ್ಲ ಅದೇ ಹಿಟ್ಟನ್ನ ನಾನು ಇಲ್ಲಿ 4 ರಿಂದ 5 ಸ್ಪೂನ್ ಹಾಕ್ತಾ ಇದ್ದೀನಿ. ಅಂದರೆ ಈಗ ನಿಮ್ಮ ತುಪ್ರಿಕಾಯಿ ಎಷ್ಟಿರುತ್ತೆ, ಎಷ್ಟು ಕ್ವಾಂಟಿಟಿ ಇರುತ್ತೆ ನೋಡಿಕೊಂಡು ನೀವು ಹಿಟ್ಟನ್ನ ಹಾಕೋಬೇಕು. ನಾನು ಇಲ್ಲಿ 4 ಸ್ಪೂನ್ನಷ್ಟು ಹಾಕಿದ್ದೀನಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಕೂಡ ಯೂಸ್ ಮಾಡಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೋಬೇಕಾಗತ್ತೆ ನೋಡಿ. ಇಲ್ಲಿ ನಾನು ಓಂಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನೀರನ್ನ ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು. ತುಂಬ ನೀರನ್ನ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಒಂದೇ ಸರಿ ನೀರನ್ನ ಜಾಸ್ತಿ ಹಾಕ್ಬಿಟ್ರೆ ಅದು ತುಂಬ ತೆಳುವಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರನೇ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ಹದಕ್ಕೆ ಬರಬೇಕು ಸಾಕು. ಈ ಥರ ಬಂದರೆ ಇವಾಗ ಪ್ಲೇಟಲ್ಲಿ ಇಟ್ಕೊಂಡಿರೋಂಥ ತುಪ್ರಿಕಾಯಿನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿರೋ ಹೀರೆಕಾಯಿನ ನಾನು ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಬಿಟ್ಟು ನಾನು ಕಲಸಿರುವಂಥ ಹಿಟ್ಟಿನಲ್ಲಿ ಒಂದೊಂದಾಗಿ ಎದ್ಬಿಟ್ಟು ಈ ಥರ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟಿದೆ ಮುಂಚೆನೇ. ಎಣ್ಣೆ ಬಿಸಿ ಆಗಿದೆ. ಬಿಸಿ ಆಗಿರುವಂಥ ಎಣ್ಣೆಗೇನೆ ನೋಡಿ ನಾನು ಇದನ್ನು ಒಂದೊಂದಾಗಿ ಈ ಥರ ಹಾಕ್ತಾ ಇದ್ದೀನಿ. ನೀವು ಸ್ಲೋ ಆಗಿ ಹಾಕಬೇಕಾಗತ್ತೆ, ಯಾಕಂದರೆ ಎಣ್ಣೆ ತುಂಬ ಬಿಸಿಯಾಗಿರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಸ್ಲೋ ಆಗಿ ಮಾಡ್ಕೊಳ್ಳಿ. ಜಾಸ್ತಿ ಒಂದೇ ಸರಿ ಹಾಕಕ್ಕೆ ಹೋಗಬೇಡಿ, ಇಲ್ಲಾಂದರೆ ಕೈಗೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಸ್ಲೋ ಆಗಿ ಒಂದೊಂದಾಗಿ ಈ ಥರ ಇದನ್ನು ಹಿಟ್ಟಲ್ಲಿ ಅದ್ಬಿಟ್ಟು ಹಾಕಬೇಕಾಗತ್ತೆ. ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ. ನಿಮಗೆ ಮತ್ತೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅಂತ ಹೇಳಿದರೂ ಕೂಡ ನಾನು ನಿಮಗೆ ಮಾಡಿ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಹೇಳಿದರೆ ನೋಡಿ. ಇವಾಗ ಈ ಥರ ಸ್ವಲ್ಪ ಹೊತ್ತಾದಮೇಲೆ ಈ ಥರ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಈ ಥರ ಮಾಡಿಕೊಂಡು ನೋಡಿ. ಇದನ್ನು ಒಂದೊಂದಾಗಿ ಈ ಥರ ಹೊಳಸು ಹಾಕಬೇಕಾಗತ್ತೆ ನೋಡಿ. ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದ್ರೂ ಪರವಾಗಿಲ್ಲ ನೋಡಿ. ಈ ಥರನೇ ಇದನ್ನು ಹೊಳಸು ಹಾಕಬೇಕು. ಅಂದರೆ ಇದು ಸ್ವಲ್ಪ ಕ್ರಿಸ್ಪಿ ಥರ ಬರಬೇಕು ಮತ್ತು ಗೋಲ್ಡನ್ ಕಲರ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಗೋಲ್ಡನ್ ಕಲರ್ ಬಂದು ಕ್ರಿಸ್ಪಿಯಾಗಿ ಬಂದರೆ ತುಂಬ ರುಚಿಕರವಾಗಿರುತ್ತೆ. ಮಾಡೋದು ತುಂಬ ಈಸಿ. ನೀವೇ ನೋಡ್ತಾ ಇದ್ದರೆ ಒಂದು 5 ನಿಮಿಷದಲ್ಲಿ ಇದು ನಾವು ತುಪ್ಪದ ಹೀರೆಕಾಯಿ ಬಜ್ಜಿನ ಮಾಡಿಕೊಂಡು ಸಾಯಂಕಾಲ ಟೀ ಜೊತೆಗೆ ತಿಂತಾ ಇರ್ಬೋದು. ತುಂಬ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ನೋಡಿ. ಈ ಥರನೇ ನಾನು ಗೋಲ್ಡನ್ ಕಲರ್ ಬರೋಕ್ಕೆ ಸ್ವಲ್ಪ ವೇಟ್ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಇದು ಬೇಗ ಮಾಡೋ ಹಾಗಿಲ್ಲ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಂದರೆ ಇದು ಕ್ರಿಸ್ಪಿ ಥರ ಆದ್ರೇ ಇದು ಚೆನ್ನಾಗಿರುತ್ತೆ. ಬೇಗ ತೆಗಿಯೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಗೋಲ್ಡನ್ ಕಲರ್ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ ನೋಡಿ. ಈ ಥರನೇ ಎಲ್ಲನೂ ಮಾಡಬೇಕಾಗತ್ತೆ. ಎಲ್ಲರೂ ಇದನ್ನು ಪಲ್ಯ ಮಾಡಿ ತಿಂತಾರೆ. ಬಜ್ಜಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಅಂದರೆ ಒಂದ್ಸರಿ ಇದನ್ನು ಟ್ರೈ ಮಾಡಿ. ತುಂಬ ರುಚಿಕರವಾಗಿರುತ್ತೆ. ಪಲ್ಯ ಮಾಡ್ಬೋದು, ಇದರಿಂದ ಸಾಂಬಾರು ಕೂಡ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ತುಪ್ಪದ ಹೀರೆಕಾಯಿ ಮಾಡುವಂಥ ರೆಸಿಪಿನೇ ನಮ್ಮದು ಟೇಸ್ಟು ಬೇರೆ, ಹೀರೆಕಾಯಿ ರೆಸಿಪಿ ಟೇಸ್ಟೇ ಬೇರೆ ನೋಡಿ. ಇವಾಗ ಇದನ್ನು ಈ ಥರ ಆಗಿದೆ, ಗೋಲ್ಡನ್ ಕಲರ್ ಆಗಿದೆ. ಇದನ್ನು ನಾನು ಒಂದೊಂದಾಗಿ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಗೋಲ್ಡನ್ ಕಲರ್ ಬರಬೇಕು. ಆ ಥರ ಆಗೋವರೆಗೂ ನೀವು ವೇಟ್ ಮಾಡಿಬಿಟ್ಟು ಒಂದೊಂದಾಗಿ ಪ್ಲೇಟಲ್ಲಿ ಈ ಥರ ತೆಗೆದುಬಿಟ್ಟು ಇಟ್ಕೊಳ್ಳಿ ನೋಡಿ. ಇವಾಗ ತೆಗೆದಿರುವಂಥ ತುಪ್ಪದ ಹೀರೆಕಾಯಿ ಬಜ್ಜಿ ಇವಾಗ ನಮ್ಮದು ರೆಡಿ ಇದೆ. ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಈ ಬಜ್ಜಿ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ, ಸ್ವಲ್ಪ ಯೂಸ್ಫುಲ್ ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.